ಒಡಿಶಾದ ಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆಗೆ ಕ್ಷಣಗಣನೆ. ಜುಲೈ 16ರಿಂದ 24ರವರೆಗೆ ಜಗತ್ಪ್ರಸಿದ್ಧ ಮಹಾರಥೋತ್ಸವ. ಪುರಿ ರಥಯಾತ್ರೆ ಹಿಂದಿರುವ ಆ ದಶರಹಸ್ಯಗಳೇನು ಗೊತ್ತಾ? ಪುರಿ ಜಗನ್ನಾಥ ದೇವಸ್ಥಾನ ಒಡಿಶಾ ರಾಜ್ಯದ ಕಡಲತಡಿಯ ನಗರ ಎಂದೇ ಕರೆಸಿಕೊಳ್ಳುವ ಪುರಿಯಲ್ಲಿರುವ ಈ ದೇವಾಲಯ ಅದ್ಭುತಗಳ ಖಜಾನೆ, ಅಚ್ಚರಿಗಳ ಆಗರ, ವಿಜ್ಞಾನಕ್ಕೆ ಸೆಡ್ಡು ಹೊಡೆಯೋ ವಿಸ್ಮಯಗಳ ತಾಣ. ಒಂದಲ್ಲ ಎರಡಲ್ಲ, 10 ಹಲವು ಚಮತ್ಕಾರಗಳಿಂದಲೇ ಪುರಿ ಜಗನ್ನಾಥ ದೇವಸ್ಥಾನ ಜಗತ್ಪ್ರಸಿದ್ಧಿಯಾಗಿದೆ. ಪುರಿ ಕ್ಷೇತ್ರದಲ್ಲಿರುವ ಜಗನ್ನಾಥ ದೇವಾಲಯ ಮಹಾವಿಷ್ಣುವಿನ 4 ಧಾಮಗಳಲ್ಲಿ ಒಂದು. ಈ ದೇವಾಲಯ ತನ್ನ ವಿಶಿಷ್ಟ ಆಚರಣೆ ಮತ್ತು ರತ್ನ ಭಂಡಾರದ ರಹಸ್ಯಗಳಿಂದಾಗಿ ಯಾವಾಗಲೂ ಸುದ್ದಿಯಲ್ಲಿರುತ್ತದೆ. ಈ ಬಾರಿ ಪುರಿ ಜಗನ್ನಾಥ ದೇವಾಲಯ ವಿಶ್ವವಿಖ್ಯಾತ ಮಹಾರಥೋತ್ಸವದಿಂದ ಜಗತ್ತಿನ ಗಮನ ಸೆಳೆಯುತ್ತಿದೆ. ಪುರಿ ಜಗನ್ನಾಥನ ರಥೋತ್ಸವ ಅಂದ್ರೆ ಅದೊಂದು ರಾಷ್ಟ್ರೀಯ ಹಬ್ಬ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಅಚಲ ಶ್ರದ್ಧೆ, ಅದ್ಭುತ ಕುಶಲಕರ್ಮ ಮತ್ತು ಸಾವಿರಾರು ವರ್ಷಗಳ ಸಂಪ್ರದಾಯಗಳ ಜೀವಂತಿಕೆಯ ಪ್ರತಿರೂಪ. ಪ್ರತಿ ವರ್ಷದಂತೆ ಈ ವರ್ಷವೂ ಪುರಿ ಜಗನ್ನಾಥನ ರಥಯಾತ್ರೆ ಆಷಾಢ ಮಾಸದ ಜುಲೈ 16ರಿಂದ ಜುಲೈ 24ರವರೆಗೆ ನಡೆಯಲಿದೆ. ಅಂದ್ರೆ 9 ದಿನಗಳ ಕಾಲ ನಡೆಯುವ ಈ ರಥೋತ್ಸವ ಕಣ್ತುಂಬಿಸಿಕೊಳ್ಳಲು ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಾರೆ. ಎಲ್ಲೆಲ್ಲೂ ಹರೇ ಬೋಲ್ ಜೈ ಜಗನ್ನಾಥ್ ಎಂಬ ಘೋಷಣೆಯೇ ಮೊಳಗಲಿದೆ. ಪುರಿ ಜಗನ್ನಾಥನ ರಥೋತ್ಸವದ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಅಣ್ಣ ಬಲಭದ್ರ, ತಂಗಿ ಸುಭದ್ರೆ ಜೊತೆಗೆ ರಥಯಾತ್ರೆಯಲ್ಲಿ ಬರುವ ಜಗನ್ನಾಥ ಸ್ವಾಮಿ ಮನಸ್ಸಿದ್ರೆ ಮಾತ್ರ ಮುಂದಕ್ಕೆ ಚಲಿಸ್ತಾನೆ. ಮನಸ್ಸಿಲ್ಲದೆ ಇದ್ರೆ ದಿನವಿಡೀ ಅಲ್ಲೇ ನಿಂತಿದ್ದ ಉದಾಹರಣೆಯೂ ಇದೆ. ಈ ಸಮಯದಲ್ಲಿ ಅದೆಷ್ಟೋ ಜನ ಅದೆಷ್ಟೇ ಶಕ್ತಿ ಪ್ರಯೋಗಿಸಿದ್ರೂ ಜಗನ್ನಾಥನ ರಥವನ್ನ ಅಲುಗಾಡಿಸೋಕೆ ಸಾಧ್ಯವಿಲ್ಲ. ಒಮ್ಮೆ ಚೈತನ್ಯ ಪ್ರಭುಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಾಗ ಜಗನ್ನಾಥನ ರಥ ಹೀಗೆ ನಿಂತು ಬಿಟ್ಟಿದ್ದಂತೆ. ಆಗ ಚೈತನ್ಯ ಪ್ರಭುಗಳು ತಮ್ಮ ತಲೆಯನ್ನ ರಥಕ್ಕೆ ಇಟ್ಟು ತಳ್ಳಿದಾಗ ಜಗನ್ನಾಥ ಮುಂದಕ್ಕೆ ಚಲಿಸಿದ್ದಂತೆ. ಎಂದಿಗೂ ಕೂಡ ಜಗನ್ನಾಥ ಮಾರ್ಗ ಮಧ್ಯೆ ಅಲ್ಲಲ್ಲಿ ನಿಲ್ಲುತ್ತಾನೆ. ಎಷ್ಟೇ ಶಕ್ತಿ ಪ್ರಯೋಗಿಸಿದ್ರೂ ಅಲುಗಾಡೋದಿಲ್ಲ. ಕೊನೆಗೆ ಅವನ ನಿರ್ಧಾರದಂತೆ ರಥ ಚಲಿಸೋಕೆ ಶುರು ಮಾಡುತ್ತದೆ. ತನ್ನ ನಿಗೂಢ ರಹಸ್ಯಗಳಿಂದ ಮಾತ್ರ ಪುರಿ ಜಗನ್ನಾಥನ ದೇವಸ್ಥಾನ ಗಮನ ಸೆಳೆದಿರೋದಲ್ಲ, ಪುರಿ ಜಗನ್ನಾಥನ ರಥಯಾತ್ರೆಯಲ್ಲೂ ಕೂಡ ಇಂಥದ್ದೇ ನಿಗೂಢ ರಹಸ್ಯಗಳು ಅಡಗಿವೆ. ಜಗನ್ನಾಥನ ಮಹಾರಥೋತ್ಸವದ ಹಿಂದಿರುವ ಆ ದಶರಹಸ್ಯಗಳ ಹಿಂದಿರುವ ಕಾರಣಗಳೇನು, ಪೌರಾಣಿಕ ಹಿನ್ನೆಲೆಯೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಪುರಿ ಜಗನ್ನಾಥನ ರಹಸ್ಯ ನಂಬರ್ 1, ರಥ ತಯಾರಿಗೆ ಪವಿತ್ರ ಮತ್ತು ದೈವಿಕ ಮರಗಳ ಆಯ್ಕೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ರಥ ತಯಾರಿಕೆಗೆ ಬಳಸುವ ಮರದ ಆಯ್ಕೆ ವಸಂತ ಪಂಚಮಿಯಂದು ಪ್ರಾರಂಭವಾಗುತ್ತದೆ. ಇದನ್ನ ದಾರು ತಯಾರಿ ಎಂದೇ ಕರೆಯಲಾಗುತ್ತದೆ. ರಥಗಳ ನಿರ್ಮಾಣಕ್ಕೆ ಬಳಸುವ ಮರ ಸಾಮಾನ್ಯವಾದುದಲ್ಲ, ಅದರಲ್ಲಿ ಪವಿತ್ರ ಮತ್ತು ದೈವಿಕ ಶಕ್ತಿ ಇದೆ ಎಂದೇ ಜನ ನಂಬುತ್ತಾರೆ. ಫಾಸಿ, ದೌರ, ಆಸನ, ಸಿಂಬ್ಲಿ ಮತ್ತು ಮಹಾನಿಂಬದಂತಹ ನಿರ್ದಿಷ್ಟ ಜಾತಿಯ ಮರಗಳನ್ನ ಮಾತ್ರ ರಥ ನಿರ್ಮಾಣಕ್ಕೆ ಬಳಸಲಾಗುತ್ತದೆ. ಅದರಲ್ಲೂ ದಾರು ಅಂದ್ರೆ ಪವಿತ್ರವಾದ ಬೇವಿನ ಮರವನ್ನ ಹೆಚ್ಚಾಗಿ ಬಳಸಲಾಗುತ್ತದೆ. ಒಡಿಶಾದ ದಟ್ಟಾರಣ್ಯಗಳಲ್ಲಿ ಈ ಮರಗಳನ್ನ ಆಯ್ಕೆ ಮಾಡಲಾಗುತ್ತದೆ. ನೈಸರ್ಗಿಕವಾಗಿ ಶಂಖ, ಚಕ್ರ, ಗದೆ ಅಥವಾ ಪದ್ಮದಂತಹ ದೈವಿಕ ಚಿಹ್ನೆಗಳು ಮೂಡಿರುವ ಮರಗಳನ್ನ ಮಾತ್ರವೇ ಆಯ್ಕೆ ಮಾಡಲಾಗುತ್ತದೆ. ಹಾಗೆ ಮರದ ಮೇಲೆ ಯಾವುದೇ ಹಕ್ಕಿ ಗೂಡುಗಳಿದ್ದರೆ ಆ ಮರವನ್ನ ಕಡಿಯುವುದಿಲ್ಲ. ಮರ ಕಡಿಯೋದಕ್ಕೂ ಮುನ್ನ ವನದೇವಿಗೆ ಪೂಜೆ ಸಲ್ಲಿಸಿಯೇ ಮರ ಕತ್ತರಿಸಲಾಗುತ್ತದೆ. ಪುರಿ ಜಗನ್ನಾಥನ ರಹಸ್ಯ ನಂಬರ್ 2, ಜಗನ್ನಾಥನ ರಥ ತಯಾರಿಗೆ ಮೊಳೆ ನಿಷೇಧ. ರಥಗಳ ನಿಜವಾದ ನಿರ್ಮಾಣ ಕಾರ್ಯ ಅಕ್ಷಯ ತೃತೀಯದಂದು ಪ್ರಾರಂಭವಾಗುತ್ತದೆ. ಇದಾಗಿ 58 ದಿನಗಳಲ್ಲಿ ರಥೋತ್ಸವ ಶುರುವಾಗುತ್ತದೆ. ಆ ಕಾಲಮಿತಿಯೊಳಗೆ ಈ ದೈತ್ಯ ರಥಗಳನ್ನ ನಿರ್ಮಿಸಿ ಯಾತ್ರೆಗೆ ಸಿದ್ಧಗೊಳಿಸಲಾಗುತ್ತದೆ. ಪ್ರತಿಯೊಂದು ರಥವು ಸುಮಾರು 200 ಟನ್ಗಳಿಗೂ ಹೆಚ್ಚು ತೂಕ, 45 ಅಡಿ ಎತ್ತರ ಮತ್ತು ಅತ್ಯಂತ ಸಂಕೀರ್ಣ ಕೆತ್ತನೆಗಳನ್ನು ಒಳಗೊಂಡಿರುತ್ತದೆ. ಅದಲ್ಲದೆ ಕಣ್ಮನ ಸೆಳೆಯುವ ಬಣ್ಣಗಳಿಂದ ಕೂಡಿರುತ್ತದೆ. ಮತ್ತೊಂದು ವಿಶೇಷ ಏನು ಅಂದ್ರೆ, ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ರಥ ತಯಾರಿಗೆ ಯಾವುದೇ ಮೊಳಗಳನ್ನಾಗಲಿ ಲೋಹದ ವಸ್ತುಗಳನ್ನಾಗಲಿ ಬಳಸುವುದಿಲ್ಲ. ಪುರಿ ಜಗನ್ನಾಥನ ರಹಸ್ಯ ನಂಬರ್ 3, ನಂದಿ ಘೋಷ, ತಾಲಧ್ವಜ, ದರ್ಪದಲನ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯರಿಗೆ 3 ಪ್ರತ್ಯೇಕವಾದ ರಥಗಳನ್ನು ತಯಾರಿಸಲಾಗುತ್ತದೆ. ಜಗನ್ನಾಥನ ರಥಕ್ಕೆ ನಂದಿಘೋಷ ಎಂದು ಕರೆದರೆ, ಬಲಭದ್ರನ ರಥಕ್ಕೆ ತಾಲಧ್ವಜವೆಂದು ಮತ್ತು ಸುಭದ್ರೆಯ ರಥಕ್ಕೆ ದರ್ಪದಲನ ಎಂದು ಕರೆಯಲಾಗುತ್ತದೆ. ಜಗನ್ನಾಥನ ನಂದಿಘೋಷ ರಥ ಬಲಭದ್ರ ಮತ್ತು ಸುಭದ್ರಾ ದೇವಿಯ ರಥಕ್ಕಿಂತ ದೊಡ್ಡದಾಗಿರುತ್ತದೆ. ಇದು ಕೆಂಪು ಮತ್ತು ಹಳದಿ ಬಣ್ಣದ ಬಟ್ಟೆಯಿಂದ ಅಲಂಕೃತಗೊಂಡಿರುತ್ತದೆ. ಬಲಭದ್ರನ ತಾಲಧ್ವಜ ರಥಕ್ಕೆ ಕೆಂಪು ಮತ್ತು ಹಸಿರು ಬಣ್ಣದ ಬಟ್ಟೆಯಿಂದ ಸಿಂಗಾರಗೊಳಿಸಿರುತ್ತಾರೆ. ಸುಭದ್ರಾ ದೇವಿಯ ದರ್ಪದಲನ ರಥಕ್ಕೆ ಕೆಂಪು ಮತ್ತು ಗಾಢ ನೀಲಿ ಬಣ್ಣದ ಬಟ್ಟೆಗಳಿಂದ ಶೃಂಗಾರಗೊಳಿಸಿರುತ್ತಾರೆ. ಪುರಿ ಜಗನ್ನಾಥನ ರಹಸ್ಯ ನಂಬರ್ 4,
ರಥವೇರಲಿವೆ 3 ಮೂಲ ವಿಗ್ರಹಗಳು. ವಿಶೇಷ ಅಂದ್ರೆ ಎಲ್ಲ ಕಡೆಯೂ ರಥದಲ್ಲಿ ಉತ್ಸವ ಮೂರ್ತಿಗಳನ್ನ ಕೂರಿಸಲಾಗುತ್ತದೆ. ಆದರೆ ಪುರಿಯಲ್ಲಿ ಹಾಗಿಲ್ಲ. ಸ್ವತಃ ಗರ್ಭಗುಡಿಯಲ್ಲಿರುವ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರ ಮೂಲ ಮೂರ್ತಿಗಳನ್ನೇ ರಥದಲ್ಲಿ ಕೂರಿಸಲಾಗುತ್ತದೆ. ಲಕ್ಷಾಂತರ ಭಕ್ತರು ಜಗನ್ನಾಥನ ರಥವೆಳೆದು ಸಂಭ್ರಮಿಸುತ್ತಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ರಥಯಾತ್ರೆ ನೋಡೋಕೆ ಲಕ್ಷಾಂತರ ಭಕ್ತರು ಕಾದು ಕುಳಿತಿರ್ತಾರೆ. ಇದೇ ಕಾರಣಕ್ಕೆ ಜಗನ್ನಾಥನ ರಥೋತ್ಸವ ಇಡೀ ದೇಶದಲ್ಲೇ ವಿಭಿನ್ನವಾಗಿ ಗುರುತಿಸಿಕೊಂಡಿರುವುದು. ಪೂರಿ ಜಗನ್ನಾಥನ ರಹಸ್ಯ ನಂಬರ್ 5. ಜಗನ್ನಾಥನ ಮೇಲೆ ಕೋಪಗೊಳ್ಳುವ ಲಕ್ಷ್ಮೀದೇವಿ. ರಥಯಾತ್ರೆಯ 5ನೇ ದಿನವನ್ನ ಹೇರಾ ಪಂಚಮಿ ಎಂದು ಕರೆಯಲಾಗುತ್ತದೆ. ಈ ಹೇರಾ ಪಂಚಮಿ ಆಚರಣೆ ಹಿಂದೆಯೂ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ. ಈ ಪವಿತ್ರ ದಿನದಂದು ಗುಂಡೀಚಾ ದೇವಸ್ಥಾನದಲ್ಲಿರುವ ಭಗವಾನ್ ಜಗನ್ನಾಥನನ್ನ ಭೇಟಿಯಾಗಲು ಲಕ್ಷ್ಮೀದೇವಿ ಪಲ್ಲಕ್ಕಿಯಲ್ಲಿ ಅದ್ಧೂರಿಯಾಗಿ ಆಗಮಿಸುತ್ತಾಳೆ. ಜಗನ್ನಾಥನ ರಥವಾದ ನಂದಿಘೋಷದ ಬಳಿ ಲಕ್ಷ್ಮೀದೇವಿಗೆ ಪೂಜಾ ಕಾರ್ಯಗಳು ನಡೆಯುತ್ತವೆ. ನಂತರ ಪತಿಯನ್ನ ಕಾಣದೆ ಕೋಪಗೊಳ್ಳುವ ಲಕ್ಷ್ಮೀದೇವಿಯು ರಥದ ಒಂದು ಸಣ್ಣ ಭಾಗವನ್ನ ಮುರಿದು ಗುಪ್ತ ಮಾರ್ಗದ ಮೂಲಕ ಹಿಂತಿರುಗುತ್ತಾಳೆ. ಇದು ದೇವಸ್ಥಾನದ ಸಂಪ್ರದಾಯದ ಪ್ರಕಾರ ನಡೆಯುವ ದೈವಿಕ ದಂಪತಿಗಳ ನಡುವಿನ ಮುನಿಸು ಮತ್ತು ಪ್ರೀತಿಯ ಸೂಚಕವಾಗಿದೆ. ಪೂರಿ ಜಗನ್ನಾಥನ ರಹಸ್ಯ ನಂಬರ್ 6. ಬಹುದ ಯಾತ್ರೆ. ಜುಲೈ 24 ರಥಯಾತ್ರೆಯ 9ನೇ ದಿನದ ಅಂತಿಮ ಘಟ್ಟ. ಇದನ್ನೇ ಬಹುದ ಯಾತ್ರೆ ಅಂತ ಕರೆಯಲಾಗುತ್ತದೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರು ಗುಂಡೀಚಾ ದೇವಸ್ಥಾನದಿಂದ ತಮ್ಮ ಮೂಲ ಸ್ಥಾನಕ್ಕೆ ಹಿಂತಿರುಗುತ್ತಾರೆ. ಇಲ್ಲಿ ಭಗವಂತ ತನ್ನ ಮಾತ್ರ ಪ್ರೇಮವನ್ನ ತೋರಿಸ್ತಾನೆ. ಜಗನ್ನಾಥ ಪುರಾಣದ ಪ್ರಕಾರ ಒಮ್ಮೆ ಲಕ್ಷ್ಮೀದೇವಿ ಮಂದಿರವನ್ನ ತೊರೆಯುತ್ತಾಳೆ. ಇದರಿಂದ ಜಗನ್ನಾಥ ಮತ್ತು ಬಲಭದ್ರರು ಬಡವರಾಗಿ ಭಿಕ್ಷೆ ಬೇಡಲು ಹೊರಗೆ ಹೋಗಬೇಕಾಗುತ್ತದೆ. ಈ ಸಮಯದಲ್ಲಿ ಜಗನ್ನಾಥ ಮತ್ತು ಬಲಭದ್ರರು ತಮ್ಮ ತಂಗಿ ಸುಭದ್ರಾದೇವಿಯನ್ನ ತಮ್ಮ ತಾಯಿಯ ಚಿಕ್ಕಮ್ಮ ಮೌಸಿಮಾ ಬಳಿ ಬಿಟ್ಟು ಹೋಗ್ತಾರೆ. ಇದರ ಸ್ಮರಣಾರ್ಥವಾಗಿಯೇ ವಾಪಸ್ ಬರುವಾಗ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾದೇವಿ ರಥ ಮೌಸಿಮಾ ದೇವಸ್ಥಾನದ ಬಳಿ ನಿಲ್ಲುತ್ತೆ. ಇಲ್ಲಿ ಜಗದೋದ್ಧಾರಕನಿಗೆ ವಿಶೇಷವಾದ ಸಿಹಿ ತಿಂಡಿಗಳನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಪೂರಿ ಜಗನ್ನಾಥನ ರಹಸ್ಯ ನಂಬರ್ 7. ನೀಲಾದ್ರಿ ವಿಜಯಂ. ನೀಲಾದ್ರಿ ವಿಜಯಂ ಪುರಿ ಪ್ರಸಿದ್ಧ ರಥಯಾತ್ರೆ ಕೊನೆಯ ದಿನದ ಆಚರಣೆ. ರಥಯಾತ್ರೆ ಮುಗಿಸಿ ಜಗನ್ನಾಥ ದೇವರು, ಬಲಭದ್ರ ಮತ್ತು ಸುಭದ್ರಾ ದೇವಿಯರು ತಮ್ಮ ರಥಗಳಿಂದ ತಮ್ಮ ಮೂಲ ಗರ್ಭಗುಡಿಗೆ ಹಿಂತಿರುಗುವ ಪವಿತ್ರ ಸಮಾರಂಭವೇ ನೀಲಾದ್ರಿ ವಿಜಯಂ. ರಥಯಾತ್ರೆಯಲ್ಲಿ ತನ್ನನ್ನ ಕರೆದೊಯ್ಯದೆ ಹೋದ ಕಾರಣಕ್ಕೆ ದೇವಿ ಲಕ್ಷ್ಮಿ ಜಗನ್ನಾಥನ ಮೇಲೆ ಮುನಿಸಿಕೊಂಡಿರುತ್ತಾಳೆ. ಈ ವೇಳೆ ಪ್ರವೇಶ ದ್ವಾರದ ಬಳಿ ಜಗನ್ನಾಥ ದೇವರು ಲಕ್ಷ್ಮೀ ದೇವಿಗೆ ರಸಗುಲ್ಲ ನೀಡಿ ಸಮಾಧಾನ ಪಡಿಸಿ ಅವಳ ಪ್ರೀತಿಯನ್ನ ಗೆಲ್ಲುತ್ತಾನೆ. ಇದರಿಂದ ಸಂತುಷ್ಟಳಾಗಿ ಲಕ್ಷ್ಮೀ ದೇವಿಯು ಬಾಗಿಲು ತೆರೆದು ದೇವತೆಗಳನ್ನ ಒಳಗೆ ಬರಲು ಅನುಮತಿಸುತ್ತಾಳೆ. ಪೂರಿ ಜಗನ್ನಾಥನ ರಹಸ್ಯ ನಂಬರ್ 8. ಮುಸ್ಲಿಂ ಭಕ್ತನ ಸಮಾಧಿ ಮುಂದೆ ನಿಲ್ಲುವ ಜಗನ್ನಾಥ. ಪೂರಿ ಜಗನ್ನಾಥನ ರಥಯಾತ್ರೆ ಜಾತಿ ಧರ್ಮಗಳನ್ನ ಮೀರಿದ್ದಾಗಿದೆ. ಜಗದೋದ್ಧಾರಕ ಜಗನ್ನಾಥ ಭಕ್ತಿಯ ಮೌಲ್ಯಮಾಪನ ಮಾಡುತ್ತಾನೋ ಹೊರತು ಭಕ್ತ ಯಾವ ಧರ್ಮದವನೆಂದು ನೋಡುವವನಲ್ಲ. ಇದಕ್ಕೆ ಸಾಕ್ಷಿ ಮುಸ್ಲಿಂ ಭಕ್ತ ಸಲಬೇಗ್. ಈತನ ತಂದೆ ಮುಸ್ಲಿಂ ಆದ್ರೆ ತಾಯಿ ಬ್ರಾಹ್ಮಣ ಮಹಿಳೆ. ಒಮ್ಮೆ ಸಲಬೇಗನಿಗೆ ಅನಾರೋಗ್ಯ ಕಾಣಿಸಿಕೊಂಡಿತು. ಆಗ ಜಗನ್ನಾಥನನ್ನ ಪ್ರಾರ್ಥಿಸಿದಾಗ ಗುಣಮುಖನಾಗ್ತಾನೆ. ಅಲ್ಲಿಂದ ಸಲಬೇಗ್ ಜಗನ್ನಾಥನ ಮಹಾಭಕ್ತನಾಗಿ ಬಿಡುತ್ತಾನೆ. ಒಮ್ಮೆ ರಥೋತ್ಸವದಲ್ಲಿ ಸಲಬೇಗ್ ಬರೋದು ತಡವಾಗಿದ್ದಕ್ಕೆ ಜಗನ್ನಾಥನ ರಥವು ಬಾಲಗುಂಡಿ ಎಂಬಲ್ಲಿಯೇ ನಿಂತಿತ್ತು. ಸಲಬೇಗ ಬಂದು ನಮಿಸಿದ ಮೇಲೆ ಜಗನ್ನಾಥ ಮುಂದಕ್ಕೆ ಚಲಿಸಿದ. ಎಂದಿಗೂ ಜಗನ್ನಾಥನ ರಥ ಸಲಬೇಗನ ಸಮಾಧಿ ಬಳಿ ಕೆಲ ಹೊತ್ತು ನಿಲ್ಲುತ್ತದೆ. ತನ್ನ ಭಕ್ತನ ಪ್ರೀತಿಗೆ ಜಗನ್ನಾಥ ತೋರಿಸುವ ಆಧರಣೆ ಎಂತಹದ್ದು ಅನ್ನೋದಕ್ಕೆ ಇದೇ ಸಾಕ್ಷಿ. ಪೂರಿ ಜಗನ್ನಾಥನ ರಹಸ್ಯ ನಂಬರ್ 9. ಗುಂಡೀಚಾ ದೇವಾಲಯಕ್ಕೆ ಜಗನ್ನಾಥನ ರಥ ಪ್ರಯಾಣ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರ ರಥ ಪುರಿ ಜಗನ್ನಾಥ ದೇವಾಲಯದಿಂದ ಗುಂಡೀಚಾ ದೇವಾಲಯಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತದೆ. ಕೆಲವೊಮ್ಮೆ ಈ ದೂರವನ್ನ ಕ್ರಮಿಸಲು ಇಡೀ ದಿನ ತೆಗೆದುಕೊಂಡರೂ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಜಗನ್ನಾಥ ಗುಂಡೀಚಾ ದೇವಾಲಯದಲ್ಲಿ 7 ದಿನಗಳ ಕಾಲ ವಾಸ್ತವ್ಯ ಹೂಡೋದ್ರ ಹಿಂದೆಯೂ ಒಂದು ಕಾರಣವಿದೆ. ಹಿಂದೆ ಪೂರಿಯನ್ನ ಆಳಿದ ರಾಜ ಇಂದ್ರದ್ಯುಮ್ನನ ಪತ್ನಿ ಸದ್ಗುಣಶೀಲ ರಾಣಿ ಗುಂಡೀಚಾ ಹೆಸರಿನಲ್ಲಿ ನಿರ್ಮಿಸಿದ ದೇವಸ್ಥಾನ ಇದಾಗಿದೆ. ಇದನ್ನ ಜಗನ್ನಾಥನ ಅತ್ತೆ ಮನೆ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಜಗನ್ನಾಥ ವರ್ಷಕ್ಕೆ 1 ಬಾರಿ ತನ್ನ ರಥೋತ್ಸವದ ಸಮಯದಲ್ಲಿ ಬಂದು ಕಾಲ ಕಳೆಯುತ್ತಾನೆ. ಹೀಗಾಗಿ ಜಗನ್ನಾಥನ ಆಗಮನದ ಹಿನ್ನೆಲೆ ಗುಂಡೀಚಾ ದೇಗುಲವನ್ನ ಅಲಂಕರಿಸಲಾಗುತ್ತದೆ. ಪೂರಿ ಜಗನ್ನಾಥನ ರಹಸ್ಯ ನಂಬರ್ 10. ಜಗನ್ನಾಥನ ರಥ ಎಳೆದರೆ ಪಾಪಗಳಿಂದ ವಿಮೋಚನೆ. ಇನ್ನು ಜಗನ್ನಾಥನ ರಥವನ್ನ ಎಳೆದ್ರೆ ಜನನ ಮರಣಗಳಿಂದ ಮುಕ್ತಿ ಪಡೆದು ಮೋಕ್ಷ ದೊರೆಯುತ್ತದೆ ಎಂಬ ಅಚಲ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಜಗನ್ನಾಥನ ರಥಯಾತ್ರೆ ಜಗತ್ ಪ್ರಸಿದ್ಧಿ ಪಡೆದಿರೋದು. ರಥವೇರಿ ಬರುವ ಜಗನ್ನಾಥನನ್ನ ನೋಡಿದ್ರೂ ಸಾಕು ಪಾಪ ವಿಮೋಚನೆಯಾಗುತ್ತೆ ಎನ್ನುವ ನಂಬಿಕೆ ಇದೆ. ಪೂರಿ ರಥಯಾತ್ರೆಯಲ್ಲಿ ತನ್ನ ಭಕ್ತರನ್ನ ನೋಡಲು ಸ್ವತಃ ಜಗನ್ನಾಥನೇ ರಥವೇರಿ ಬರುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ.
ಎಲ್ಲಾ ವರ್ಗದ ಜನರನ್ನು ಈ ರಥಯಾತ್ರೆ ಒಂದುಗೂಡಿಸುವುದರಿಂದ ಇದನ್ನ ಐಕ್ಯತೆಯ ಆಚರಣೆ ಎಂದು ಕೂಡ ಕರೆಯಲಾಗುತ್ತದೆ. ಹೀಗೆ ನಾಳೆಯಿಂದ ನಡೆಯುವ ಜಗನ್ನಾಥನ ರಥಯಾತ್ರೆ ಇಡೀ ಜಗತ್ತಿನ ಗಮನವನ್ನ ತನ್ನತ್ತ ಕೇಂದ್ರೀಕರಿಸಿಕೊಂಡಿದೆ. ಪೂರಿ ಜಗನ್ನಾಥನ ರಥಯಾತ್ರೆ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ, ಇಂತಹ ವಿಶೇಷ ಸುದ್ದಿಗಳಿಗಾಗಿ ಅಶ್ವವೇಗ ನೋಡ್ತಾನೇ ಇರಿ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.